19 ವರ್ಷಗಳಿಂದ ಪೊಲೀಸವರಿಗೆ ಸಾಲ್ವ್ ಮಾಡೋಕ್ಕಾಗದಂತಹ ಒಂದು ವಿಶೇಷವಾದ ಕೇಸನ್ನು AI ಸಾಲ್ವ್ ಮಾಡುತ್ತೆ ಅಂದರೆ ನೀವು ನಂಬಲೇಬೇಕು. ಕೇರಳದಲ್ಲಿ 2006ರಲ್ಲಿ ಒಂದು ಭಯಾನಕ ಕೃತ್ಯ ನಡೆಯುತ್ತೆ. ಒಂದು ತಾಯಿ ಮತ್ತು ಆಕೆಯ ಇಬ್ಬರು ಅವಳಿ ಜವಳಿ ಮಕ್ಕಳನ್ನು ಭೀಕರವಾಗಿ ಮನೆಯಲ್ಲಿ ಕೊಲೆ ಮಾಡಿರ್ತಾರೆ. ಈ ಕೇಸನ್ನು ಸಾಲ್ವ್ ಮಾಡೋದಕ್ಕೆ ಪೊಲೀಸರಿಗೆ ಕೂಡ 19 ವರ್ಷ ತಗಲುತ್ತೆ. ಆದರೂ ಕೂಡ ಆರೋಪಿಯನ್ನು ಹುಡ್ಕೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಈ ಒಂದು ಕೇಸನ್ನು AI ಸಾಲ್ವ್ ಮಾಡ್ತು. ಹೇಗೆ ಅಂತ ಹೇಳ್ತೀನಿ, ಕಂಪ್ಲೀಟ್ ಸ್ಟೋರಿ ನೋಡಿ. 2006ರಲ್ಲಿ ಕೇರಳದ ಅಂಜಲ್ ಅನ್ನುವಂಥ ಗ್ರಾಮದಲ್ಲಿ ರಂಜಿನಿ ಮತ್ತು ಶಾಂತಮ್ಮ ಅವರು ವಾಸ ಮಾಡ್ತಾ ಇರ್ತಾರೆ. ಬಡ ಕುಟುಂಬದವರು ಟೈಲರಿಂಗ್ ಮಾಡ್ತಾ ಕೆಲಸನ ಮಾಡ್ತಾ ಇರ್ತಾರೆ. ಅವತ್ತು ಅಂಜಲ್ ಗ್ರಾಮದ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ರಂಜಿನಿ ಅವರಿಗೆ ಇಬ್ಬರು ಅವಳಿ ಜವಳಿ ಮಕ್ಕಳು ಹುಡ್ತಾರೆ. ಈ ವಿಚಾರವನ್ನು ಕೇಳಿ ಶಾಂತಮ್ಮ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ಈ ವಿಚಾರವನ್ನು ಅವರು ಅವರ ಸ್ನೇಹಿತರ ಜೊತೆ, ಪಕ್ಕದ ಮನೆಯವ್ರ ಜೊತೆ, ಹಾಗೆ ರಂಜನಿಯ ಗಂಡ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಿರ್ತಾನೆ, ಇಂಡಿಯನ್ ಆರ್ಮಿಯಲ್ಲಿ. ಅವ್ರಿಗೂ ಕೂಡ ಕಾಲ್ ಮಾಡಿ ವಿಚಾರ ಮುಟ್ಟಿಸ್ತಾರೆ. ಅವರು ಕೂಡ ತುಂಬಾ ಖುಷಿ ಪಡ್ತಾರೆ. ಅವರು ಸರ್ಕಾರಿ ಆಸ್ಪತ್ರೆಯಿಂದ ಮನೆಗೆ ಶಿಫ್ಟ್ ಆಗ್ತಾರೆ. ತಾಯಿ ಮತ್ತು ಮಕ್ಕಳು ಆರೋಗ್ಯವಾಗಿರ್ತಾರೆ. ಶಾಂತಮ್ಮ ಅವರು ಮಕ್ಕಳ ಜನನ ದೃಢೀಕರಣ ಪತ್ರ ತರೋದಕ್ಕೆ ಅಂತ ಪಕ್ಕದ ತಾಲೂಕು ಕಚೇರಿಗೆ ಹೋಗಿರ್ತಾರೆ. ಹೋಗಿ ಬರುವಾಗ ಅವರ ಮನೆಯಲ್ಲಿ ಆಗಬಾರ್ದಂತಹ ಒಂದು ಭೀಕರ ಕೃತ್ಯ ನಡೆದಿರುತ್ತೆ. ಆಗ ತಾನೇ ಹುಟ್ಟಿದಂತಹ ಇಬ್ಬರು ಅವಳಿ ಜವಳಿ ಮಕ್ಕಳು ಜೊತೆಗೆ ರಂಜಿನಿ, ಶಾಂತಮ್ಮ ಅವರ ಮಗಳು, ಕೊಲೆಯಾಗಿ ರಕ್ತದ ಮಧ್ಯೆ ಬಿದ್ದಿರ್ತಾರೆ. ಶಾಂತಮ್ಮ ಅವ್ರಿಗೆ ಒಂದ್ಸತಿ ಸಿಡಿಲು ಬಡ್ದಂಗೆ ಆಗುತ್ತೆ. ಯಾಕಂದರೆ ಈಗ ತಾನೇ ಹುಟ್ಟಿದ ಮಕ್ಕಳಿಗೆ ಯಾರು ಇಷ್ಟು ದ್ವೇಷಿಸ್ತಾರೆ ಅನ್ನೋದು ಶಾಂತಮ್ಮ ಅವ್ರಿಗೆ ಊಹಿಸೋದಕ್ಕೂ ಸಾಧ್ಯ ಆಗೋದಿಲ್ಲ. ಪೊಲೀಸವರು ಈ ಘಟನೆ ನಡೆದ ಸ್ಥಳಕ್ಕೆ ಬರ್ತಾರೆ, ವಿಚಾರಣೆನ ಶುರು ಮಾಡ್ತಾರೆ. ಪಕ್ಕದ ಮನೆಯವ್ರ ಹತ್ರ ಹೋಗಿ ಕೇಳ್ತಾರೆ, ಯಾರಾದರೂ ಈ ಮನೆಗೆ ಅಪರಿಚಿತರು ಬಂದಿದ್ರಾ? ಈ ರೀತಿ ಕೃತ್ಯ ಆಗುವಾಗ ಅವ್ರ ಮನೆಯಿಂದ ಚೀರಾಟ, ಕಿರ್ಚಾಟ ಏನಾದರೂ ಕೇಳಿಸ್ತಾ ಅಂತ ಪಕ್ಕದ ಮನೆಯವ್ರ ಹತ್ರ ವಿಚಾರಿಸ್ತಾರೆ. ಆಗ ಪಕ್ಕದ ಮನೆಯವ್ರು ಹೇಳಿದ್ದು ತುಂಬಾ ಗಾಬರಿ ಮಾಡುತ್ತೆ ಪೊಲೀಸರಿಗೆ. ಆ ರೀತಿ ಕಿರ್ಚಿದ ಶಬ್ದಗಳು ಯಾವುದೂ ಕೇಳಿಸಿಲ್ಲ, ಆದರೆ ಒಬ್ಬ ವ್ಯಕ್ತಿ ಬಂದ ಅಂತ ಹೇಳ್ಬಿಟ್ಟು ಸಂಶಯನ ವ್ಯಕ್ತಪಡಿಸ್ತಾರೆ. ಇದೇ ಮಾತನ್ನು ಪೊಲೀಸರು ಶಾಂತಮ್ಮ ಅವ್ರನ್ನ ಕೇಳ್ತಾರೆ, ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ. ಶಾಂತಮ್ಮ ಅವ್ರಿಗೆ ಒಮ್ಮೆಲೆ ಆ ರೀತಿಯ ವ್ಯಕ್ತಿಗಳು ಯಾರೂ ನನಗೆ ಹೊಳಿತಾ ಇಲ್ಲ, ನಮ್ಮನ್ನು ಯಾರು ಅಷ್ಟು ದ್ವೇಷಿಸೋರಿಲ್ಲ, ಕೊಲೆ ಮಾಡುವಷ್ಟು ಯಾರು ಯೋಚಿಸ್ತಾರೆ ಅನ್ನೋದು ಶಾಂತಮ್ಮ ಅವ್ರಿಗೆ ಹೊಳೆಯೋದಿಲ್ಲ. ಶಾಂತಮ್ಮ ಅವರು ಹೀಗೆ ಯೋಚಿಸ್ತಾ ಅವರು ಆಸ್ಪತ್ರೆಯಲ್ಲಿದ್ದಾಗ ಒಬ್ಬ ಅಪರಿಚಿತ ವ್ಯಕ್ತಿ ಶಾಂತಮ್ಮ ಅವರು ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವರು ಆಸ್ಪತ್ರೆಯಲ್ಲಿರುವಾಗ ಒಬ್ಬ ಅಪರಿಚಿತ ವ್ಯಕ್ತಿ ಅವ್ರನ್ನ ಬಂದು ಮಾತಾಡ್ಸಿರ್ತಾನೆ. ಅವನ ಹೆಸರು ಅನಿಲ್ ಅಂತ. ಅವನು ಶಾಂತಮ್ಮ ಮತ್ತು ರಂಜಿನಿ ಅವ್ರನ್ನ ತುಂಬ ಗೊತ್ತಿರೋ ರೀತಿ ಮಾತಾಡ್ಸ್ತಾನೆ. ಆದರೆ ಶಾಂತಮ್ಮ ಅವರು ಮತ್ತು ರಂಜಿನಿ ಅವ್ರಿಗೆ ಅವನ್ನ ಗೊತ್ತೇ ಇರೋದಿಲ್ಲ. ಇನ್ಫ್ಯಾಕ್ಟ್ ಅವನು ಏನು ಹೇಳ್ತಾನೆ ಅಂದರೆ, ನನ್ನ ಹೆಂಡತಿ ಕೂಡ ಇದೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಳೆ, ಅವಳಿಗೂ ಕೂಡ ಪ್ರೆಗ್ನೆನ್ಸಿ ಪೇನ್ ಇದೆ, ಅವಳನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಇವ್ರ ಹತ್ರ ಇನ್ಪುಟ್ಸ್ ತಗೊಳ್ಳೋ ರೀತಿ ಬರ್ತಾನೆ. ಕೊನೆಯಲ್ಲಿ ಇವರ ಡೆಲಿವರಿ ಡೇಟ್ ಯಾವಾಗಿದೆ ಮತ್ತು ಮನೆಗೆ ಇವರು ಯಾವಾಗ ಶಿಫ್ಟ್ ಆಗ್ತಾರೆ, ಈ ಎಲ್ಲ ವಿಚಾರಗಳನ್ನು ಅನಿಲ್ ಕೇಳ್ಕೊಳ್ತಾನೆ. ಇನ್ಫ್ಯಾಕ್ಟ್ ಇವರು ಆಸ್ಪತ್ರೆಯಿಂದ ಮನೆಗೆ ಬರೋ ಹೊತ್ತಿಗೆ ಕೂಡ ಇವನೇ ಆಟೋಗೆ ಹತ್ತಿಸಿ ಕಳಿಸಿರ್ತಾನೆ ಈ ಅನಿಲ್ ಕುಮಾರ್. ಸಂಶಯನ ವ್ಯಕ್ತಪಡಿಸಿದಂಥ ಶಾಂತಮ್ಮ ಅವರು ಪೊಲೀಸರಿಗೆ ತಿಳಿಸ್ತಾರೆ, ಈ ಅನಿಲ್ ಕುಮಾರ್ ಅನ್ನೋ ವ್ಯಕ್ತಿ ಮೇಲೆ ನನಗೆ ಸಂಶಯ ಇದೆ ಅಂತ. ಈ ಅನಿಲ್ ಕುಮಾರನ್ನು ಹುಡುಕಾಟ ಮಾಡೋದಕ್ಕೆ ಪೊಲೀಸರು ಶುರು ಮಾಡ್ತಾರೆ. ಇವನು ಎಲ್ಲೇ ಹುಡುಕಿದ್ರೂ ಸಿಗೋದಿಲ್ಲ. ಆದರೆ ಹುಡುಕಾಟ ಮುಂದುವರಿತಾ ಪಕ್ಕದ ಊರಿನ ಒಂದು ಟೀ ಅಂಗಡಿಯಿಂದ ಪೊಲೀಸವರು ಕರೆ ಮಾಡಿ ತಿಳಿಸ್ತಾರೆ ಇಲ್ಲಿನ ಪೊಲೀಸರಿಗೆ, ನೀವು ಹುಡುಕ್ತಿದ್ದಂಥ ವ್ಯಕ್ತಿ ಇಲ್ಲಿ ಒಂದು ATM ಅಲ್ಲಿ ಪತ್ತೆಯಾದ ಅಂತ. ಅನಿಲ್ ಕುಮಾರ್ ATMನಿಂದ ಹಣನ ಡ್ರಾ ಮಾಡಿ ಹೋಗಿರ್ತಾನೆ. ಪೊಲೀಸವರು ಆ ATMಗೆ ಬಂದು ಅವನು ವಿಡ್ರಾ ಮಾಡಿರೋ ಆ ಸಮಯನ ತಗೊಂಡು ಬ್ಯಾಂಕಲ್ಲಿ ಮ್ಯಾಚ್ ಮಾಡಿದಾಗ ಅವನ ಅಕೌಂಟ್ ನೇಮ್ ಗೊತ್ತಾಗುತ್ತೆ, ಅನಿಲ್ ಅಂತ. ಇನ್ಫ್ಯಾಕ್ಟ್ ಅವನ ರಿಯಲ್ ಹೆಸರು ರಾಜೇಶ್ ಅಂತ. ಇಲ್ಲೇ ಇರೋದು ಕಥೆಯಲ್ಲಿ ದೊಡ್ಡ ಟ್ವಿಸ್ಟ್. ಈ ರಾಜೇಶನ್ನು ಪತ್ತೆ ಹಚ್ಚಬೇಕಾದ್ರೆ ಇವ್ರಿಗೆ ಮಹತ್ವದ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಈ ರಾಜೇಶ್ ಮತ್ತು ದಿವಿಲ್ ಕುಮಾರ್ ಏನಿದ್ದಾನೆ, ಅಂದರೆ ರಂಜಿನಿಯ ಗಂಡ, ಇವರು ಒಂದೇ ಕಡೆ ಕೆಲಸ ಮಾಡ್ತಿದ್ದಾರೆ. ಪಠಾನ್ಕೋಟ್ನ ಆರ್ಮಿಯ ಕ್ಯಾಂಪಸಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಪೊಲೀಸರಿಗೆ ತಿಳಿಯುತ್ತೆ. ಈಗ ಪೊಲೀಸರಿಗೆ ಇನ್ನಷ್ಟು ಸಂಶಯಗಳು ಮೂಡುತ್ತೆ. ಅನಿಲ್ ಕುಮಾರ್ ಏನಾದರೂ ಕೊಲೆ ಮಾಡಿರ್ಬೋದಾ, ರಾಜೇಶ್ ಏನಾದರೂ ಅನಿಲ್ ಕುಮಾರ್ಗೆ ಕೊಲೆ ಮಾಡೋದಕ್ಕೆ ಹೇಳಿರ್ಬೋದಾ ಅನ್ನೋ ಸಂಶಯಗಳು ಮೂಡಿದಾಗ ಅವನ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ರಾಜೇಶಿಂದ ಅನಿಲ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಪೊಲೀಸರ ಈ ಒಂದು ಸಂಶಯವನ್ನು ಶಾಂತಮ್ಮ ಅವ್ರ ಹತ್ರ ಹೇಳ್ಕೊಂಡಾಗ ಶಾಂತಮ್ಮ ಅವರು ಹೇಳಿದಂಥ ಆ ಒಂದು ವಿಚಾರ ಪೊಲೀಸವ್ರನ್ನ ಗಾಬರಿಗೊಳಗಾಗಿಸುತ್ತೆ. ರಂಜಿನಿ ಮತ್ತು ದಿವಿಲ್ ಕುಮಾರ್ ಒಂದೇ ಊರಿನವರು.
ದಿವಿಲ್ ಕುಮಾರ್ ಆರ್ಮಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನು ರಂಜಿನಿಯನ್ನು ಪ್ರೀತಿಸ್ತಿರ್ತಾನೆ. ರಂಜಿನಿ ಮತ್ತು ದಿವಿಲ್ ಕುಮಾರ್ನ ಪ್ರೀತಿ ಯಾವ ಮಟ್ಟಕ್ಕೆ ಹೋಗಿರುತ್ತೆ ಅಂದರೆ, ಅವಳು ಗರ್ಭಿಣಿಯಾಗಿರ್ತಾಳೆ. ಗರ್ಭಿಣಿಯಾದ ನಂತರ ದಿವಿಲ್ ಕುಮಾರ್ ಮದುವೆ ಆಗೋದಕ್ಕೆ ಒಪ್ಕೊಳ್ಳೋದಿಲ್ಲ. ಶಾಂತಮ್ಮ ಅವರು ಈ ವಿಚಾರದ ಬಗ್ಗೆ ಪೊಲೀಸರಿಗೆ ಒಂದು ದೂರನ್ನು ಕೊಟ್ಟು ಪೊಲೀಸರಿಂದ ಕರೆ ಮಾಡಿಸಿದಾಗ ದಿವಿಲ್ ಕುಮಾರ್ ಹೆದರ್ಕೊಂಡು ಸರಿ ನಾನು ಮದುವೆ ಆಗ್ತೀನಿ ಅಂತ ಒಪ್ಕೊಳ್ತಾನೆ. ಇನ್ಫ್ಯಾಕ್ಟ್ ರಂಜಿನಿ ಆ 2 ಮಕ್ಕಳಿಗೆ ಜನ್ಮನ ಕೊಡಬೇಕಾದ್ರೆ ಮದುವೆನೇ ಆಗಿರೋದಿಲ್ಲ. ಶಾಂತಮ್ಮ ಅವರ ಅನುಮಾನ ಮತ್ತು ದಿವಿಲ್ ಕುಮಾರಿಂದ ರಾಜೇಶ್ಗೆ ಬಂದಂತಹ ಹಣಗಳನ್ನೆಲ್ಲ ಮ್ಯಾಚ್ ಮಾಡಿದಾಗ ಗೊತ್ತಾಗುತ್ತೆ, ದಿವಿಲ್ ಕುಮಾರ್ ರಾಜೇಶ್ಗೆ ಸುಪಾರಿ ಕೊಟ್ಟು ತನ್ನ ಹೆಂಡತಿ ಅಂದರೆ ರಂಜಿನಿ ಅವ್ರನ್ನ ಸಾಯಿಸೋದಕ್ಕೆ ರಾಜೇಶ್ ಅವ್ರಿಗೆ ಸುಪಾರಿ ಕೊಟ್ಟಿರ್ತಾನೆ. ಇದರಿಂದಾಗಿಯೇ ಒಂದು ಭೀಕರ ಕೃತ್ಯ ನಡೆದೋಗಿರುತ್ತೆ. 19 ವರ್ಷಗಳು ಈ ದಿವಿಲ್ ಕುಮಾರ್ ಮತ್ತು ರಾಜೇಶ್ ಅವರು ತಲೆ ಮರೆಸ್ಕೊಂಡು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಓಡಾಡ್ತಾ ಪೊಲೀಸವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಿರ್ತಾರೆ. ಪೊಲೀಸರಿಗೆ ಸಿಗೋದಿಲ್ಲ. ಹಾಗಾದರೆ 19 ವರ್ಷಗಳ ನಂತರ AI ಬಳಸಿ ಈ ಇಬ್ಬರು ಆರೋಪಿಗಳನ್ನು ಹೇಗೆ ಹಿಡಿದ್ರು ಅಂತ ಹೇಳಿದ್ರೆ, ಈ AI ಬಳಸ್ಕೊಂಡು ಒಂದ್ಸತಿ ಯಾಕೆ ನಾವು ಸರ್ಚ್ ಮಾಡಬಾರ್ದು ಅಂತ ಪೊಲೀಸರಿಗೆ ಹೊಳೆಯುತ್ತೆ. ಆಗಿನ ದಿವಿಲ್ ಕುಮಾರ್ ಮತ್ತು ರಾಜೇಶರ ಫೋಟೋಗಳನ್ನು ಇವತ್ತಿಗೆ ಬದಲಾಯಿಸಿ ಅವರು ಒಂದು ಬಾರಿ ಸರ್ಚನ್ನು ಮಾಡ್ತಾರೆ. ಆವಾಗ ರೀಸೆಂಟಾಗಿ ಅಪ್ಲೋಡ್ ಆಗಿದ್ದಂತಹ ಫೇಸ್ಬುಕ್ನ ಮ್ಯಾರೇಜ್ ಫೋಟೋಗಳಿಂದಾಗಿ ದಿವಿಲ್ ಕುಮಾರ್ ಮತ್ತು ರಾಜೇಶ್ ಅವರು ಸಿಕ್ಕಿಬೀಳ್ತಾರೆ. ಬರೀ 19 ವರ್ಷಗಳ ಬಳಿಕ 2025 ಜನವರಿಯಲ್ಲಿ ಆರೋಪಿಗಳನ್ನು ಬಂಧಿಸಲಾಯಿತು. ವಿಚಾರಣೆ ವೇಳೆ ಈ ವಿಚಾರವನ್ನು ಅವರು ಒಪ್ಕೊಂಡಿದ್ದಾರೆ. ನೋಡಿ, AI 19 ವರ್ಷಗಳ ಬಳಿಕ ಶಾಂತಮ್ಮ ಅವರ ಮಗಳ ಮತ್ತು ಮೊಮ್ಮಕ್ಕಳ ಕೊಲೆಗೆ ಶಿಕ್ಷೆ ಆಗಿದೆ. ಈ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.